ನಮಸ್ಕಾರ. ಭಕ್ತಿ ಸುಧಾ ಲಹರಿಯ ವಾರ ಭವಿಷ್ಯಕ್ಕೆ ನಮ್ಮ ನೆಚ್ಚಿನ ವೀಕ್ಷಕರಿಗೆ ಸ್ವಾಗತ. ಜೂನ್ 29ರ ಭಾನುವಾರದಿಂದ ಜುಲೈ 5ರ ಶನಿವಾರದವರೆಗಿನ ಈ ಶುಭವಾರ ನಿಮ್ಮ ರಾಶಿಗೆ ಹೇಗಿದೆ ಎಂದು ನೋಡೋಣ ಬನ್ನಿ. ಇದು ಸಾಮಾನ್ಯ ಭವಿಷ್ಯ ಮಾತ್ರ. ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಫಲಿತಾಂಶ ಬದಲಾಗುತ್ತದೆ. ಶ್ರದ್ಧೆ ಭಕ್ತಿಯಿಂದ ಕೇಳಿ, ಒಳ್ಳೆಯದನ್ನು ನಿಮ್ಮದಾಗಿಸಿಕೊಳ್ಳಿ. ಮೇಷರಾಶಿ. ಈ ವಾರ ಮೇಷರಾಶಿಯವರಿಗೆ ಶಕ್ತಿಯುತ ವಾರ. ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಪೂರ್ತಿಯಾಗುತ್ತವೆ. ಆಫೀಸ್ನಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ಹೊಸ ಜವಾಬ್ದಾರಿ ಸಿಗುವ ಯೋಗ ಇದೆ. ಹಣದ ವಿಚಾರದಲ್ಲಿ ಲಾಭ ಇದೆ, ಆದರೆ ಯಾರಿಗೂ ಜಾಮೀನು ಹಾಕಬೇಡಿ. ಸೋಮವಾರ ಮತ್ತು ಗುರುವಾರ ಶುಭ ದಿನಗಳು. ಆರೋಗ್ಯದಲ್ಲಿ ಸಣ್ಣ ತೊಂದರೆ ಬರಬಹುದು, ವಿಶ್ರಾಂತಿ ತೆಗೆದುಕೊಳ್ಳಿ. ಮನೆಯಲ್ಲಿ ಸಂಗಾತಿಯ ಜೊತೆ ಮನಸ್ತಾಪ ಬೇಡ. ಶನಿವಾರ ಹನುಮಾನ್ ಚಾಲಿಸಾ ಓದಿ. ವಾರದ ಮಂತ್ರ ಓಂ ಶ್ರೀ ಗಣೇಶಾಯ ನಮಃ. ವಾರದ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 9. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಕುಟುಂಬದ ಸಂತೋಷ ಮುಖ್ಯ. ಮನೆಯಲ್ಲಿ ಒಂದು ಶುಭ ಸಮಾರಂಭದ ಮಾತು ಬರುತ್ತದೆ. ಆಸ್ತಿ ಖರೀದಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಈ ವಾರ ಒಳ್ಳೆಯ ಸಮಯ. ಕೆಲಸದಲ್ಲಿ ಒತ್ತಡ ಇದ್ರೂ ನಿಮ್ಮ ತಾಳ್ಮೆಯಿಂದ ಎಲ್ಲ ಸರಿ ಹೋಗುತ್ತದೆ. ಮಂಗಳವಾರ ಮತ್ತು ಶುಕ್ರವಾರ ಧನಲಾಭ ಇದೆ. ಹೊಟ್ಟೆ ನೋವು, ಅಜೀರ್ಣದ ಬಗ್ಗೆ ಎಚ್ಚರ ಇರಲಿ. ಹೊರಗಡೆ ತಿನ್ನಬೇಡಿ. ಅವಿವಾಹಿತರಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ. ವಾರದ ಮಂತ್ರ ಓಂ ಶ್ರೀ ಲಕ್ಷ್ಮೀ ನಮಃ. ವಾರದ ಬಣ್ಣ ಗುಲಾಬಿ. ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರೇ, ಈ ವಾರ ಮಾತಿನಲ್ಲೇ ಎಲ್ಲಾ ಕೆಲಸ ಆಗುತ್ತದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸಿಗುತ್ತಾರೆ. ಕೆಲಸ ಬದಲಾಯಿಸಬೇಕು ಎನ್ನಿಸಿದರೆ ಈ ವಾರ ಪ್ರಯತ್ನಿಸಿ. ಒಳ್ಳೆ ಅವಕಾಶ ಸಿಗುತ್ತದೆ. ಸ್ನೇಹಿತರ ಜೊತೆ ಪ್ರವಾಸ ಹೋಗುವ ಯೋಗ ಇದೆ. ಆದರೆ ಬುಧವಾರ ಯಾರ ಜೊತೆಯೂ ವಾದ ಮಾಡಬೇಡಿ. ತೊಂದರೆ ಆಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಕಷ್ಟದ ವಿಷಯ ಕೂಡ ಸುಲಭ ಎನಿಸುತ್ತದೆ. ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ. ವಾರದ ಮಂತ್ರ ಓಂ ಶ್ರೀ ಸರಸ್ವತಿ ನಮಃ. ವಾರದ ಬಣ್ಣ ತಿಳಿ ಹಸಿರು. ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರ ಮನಸ್ಸಿನ ನೆಮ್ಮದಿ ಮುಖ್ಯ. ಕಳೆದ ವಾರದ ಒತ್ತಡ ಈ ವಾರ ಕಡಿಮೆ ಆಗುತ್ತದೆ. ಮನೆಯವರ ಆರೋಗ್ಯ ಸುಧಾರಿಸುತ್ತದೆ. ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಸಾಲ ಕೊಡಬೇಡಿ. ಕೊಟ್ಟರೆ ವಾಪಸ್ ಬರುವುದಿಲ್ಲ. ಕೆಲಸದ ಜಾಗದಲ್ಲಿ ನಿಮ್ಮ ಶ್ರಮಕ್ಕೆ ಈಗ ಮನ್ನಣೆ ಸಿಗುತ್ತದೆ. ಶನಿವಾರ ಮತ್ತು ಭಾನುವಾರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮನಸ್ಸು ಹಗುರ ಆಗುತ್ತದೆ. ಕಾಲು ನೋವು ಬರಬಹುದು, ಜಾಸ್ತಿ ನಡೆಯಬೇಡಿ. ವಾರದ ಮಂತ್ರ ಓಂ ಶ್ರೀ ಶಿವಾಯ ನಮಃ. ವಾರದ ಬಣ್ಣ ಬಿಳಿ. ಅದೃಷ್ಟ ಸಂಖ್ಯೆ 2. ಸಿಂಹ. ಸಿಂಹರಾಶಿಯವರಿಗೆ ಈ ವಾರ ಹೆಸರು ಕೀರ್ತಿ ತಂದುಕೊಡುತ್ತದೆ. ಸಮಾಜದಲ್ಲಿ ನೀವು ಮಾಡುವ ಒಂದು ಕೆಲಸ ಎಲ್ಲರ ಗಮನ ಸೆಳೆಯುತ್ತದೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ರೆ ಈ ವಾರ ಒಳ್ಳೆ ಸುದ್ದಿ ಬರುತ್ತದೆ. ಪ್ರೀತಿ ವಿಚಾರದಲ್ಲಿ ಯಶಸ್ಸು. ಮನೆಯವರು ಒಪ್ಪಿಗೆ ಸೂಚಿಸುತ್ತಾರೆ. ಆದರೆ ಸೋಮವಾರ ಮತ್ತು ಮಂಗಳವಾರ ಕೋಪ ಮಾಡಿಕೊಳ್ಳಬೇಡಿ. ಮಾತು ಮೀರಿದ್ರೆ ಸಂಬಂಧ ಹಾಳಾಗುತ್ತದೆ. ಕಣ್ಣಿನ ಬಗ್ಗೆ ಕಾಳಜಿ ವಹಿಸಿ. ವಾರದ ಮಂತ್ರ ಓಂ ಶ್ರೀ ಸೂರ್ಯಾಯ ನಮಃ. ವಾರದ ಬಣ್ಣ ಚಿನ್ನದ ಬಣ್ಣ. ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಲಾಭದ ವಾರ. ಕೈಗೆ ಬರಲ್ಲ ಅಂದುಕೊಂಡಿದ್ದ ದುಡ್ಡು ವಾಪಸ್ ಬರುತ್ತದೆ. ಹೊಸ ವ್ಯಾಪಾರ ಶುರು ಮಾಡಬೇಕು ಅನ್ನೋರಿಗೆ ಈ ವಾರ ತುಂಬಾ ಶುಭ. ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಳ್ಳೆ ಸುದ್ದಿ ಕೇಳುವಿರಿ. ಗುರುವಾರ ಯಾರ ಮಾತು ಕೇಳಿ ದುಡ್ಡು ಹೂಡಿಕೆ ಮಾಡಬೇಡಿ, ಮೋಸ ಹೋಗ್ತೀರಾ. ಆರೋಗ್ಯ ಚೆನ್ನಾಗಿದೆ. ಶುಕ್ರವಾರ ಸಂಜೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ವಾರದ ಮಂತ್ರ ಓಂ ಶ್ರೀ ದುರ್ಗಾಯೇ ನಮಃ. ವಾರದ ಬಣ್ಣ ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 5. ತುಲಾ ರಾಶಿಯವರೇ, ಈ ವಾರ ಸಮತೋಲನ ಕಾಯ್ದುಕೊಳ್ಳಿ. ಕೆಲಸ ಮತ್ತು ಸಂಸಾರ ಎರಡನ್ನೂ ಸಮನಾಗಿ ನೋಡಿಕೊಳ್ಳಬೇಕು. ಆಫೀಸ್ನಲ್ಲಿ ನಿಮ್ಮ ಮೇಲೆ ಹೊಸ ಜವಾಬ್ದಾರಿ ಬರಬಹುದು. ಗಾಬರಿ ಬೇಡ. ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡಿ. ಬುಧವಾರ ಮತ್ತು ಶನಿವಾರ ಹಣ ಖರ್ಚು ಜಾಸ್ತಿ ಆಗುತ್ತದೆ. ಸ್ವಲ್ಪ ಹಿಡಿತ ಇರಲಿ. ಮದುವೆ ಮಾತುಕತೆ ನಡೆಸುವವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ವಾಹನ ನಿಧಾನವಾಗಿ ಓಡಿಸಿ. ವಾರದ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ವಾರದ ಬಣ್ಣ ಆಕಾಶ ನೀಲಿ. ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಧೈರ್ಯದ ವಾರ. ನೀವು ತೆಗೆದುಕೊಳ್ಳುವ ಒಂದು ದಿಟ್ಟ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಕೋರ್ಟು ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುತ್ತದೆ. ಸಾಲ ತೀರಿಸೋಕೆ ದುಡ್ಡು ಹೊಂದಿಸುತ್ತೀರಾ. ಭಾನುವಾರ ಮನೆಯಲ್ಲಿ ದೇವರ ಪೂಜೆ ಮಾಡಿ ಮನೆಗೆ ಶಾಂತಿ ಸಿಗುತ್ತದೆ. ಆದರೆ ಸೋಮವಾರ ಯಾರ ಮೇಲೂ ಕೋಪ ಮಾಡಿಕೊಳ್ಳಬೇಡಿ. ಸುಮ್ಮನೆ ಶತ್ರು ಆಗುತ್ತಾರೆ. ರಕ್ತದೊತ್ತಡ ಇರುವವರು ಎಚ್ಚರ. ವಾರದ ಮಂತ್ರ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ವಾರದ ಬಣ್ಣ ಕಡು ಕೆಂಪು. ಅದೃಷ್ಟ ಸಂಖ್ಯೆ 9. ಧನುಸ್ಸು ರಾಶಿ. ಧನುರಾಶಿಯವರಿಗೆ ಈ ವಾರ ಗುರುಬಲ ಚೆನ್ನಾಗಿದೆ. ದೂರದ ಪ್ರಯಾಣದಿಂದ ಲಾಭ ಇದೆ. ವಿದೇಶದಲ್ಲಿ ಇರುವ ಸಂಬಂಧಿಕರಿಂದ ಒಳ್ಳೆ ಸುದ್ದಿ ಬರುತ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡುವ ಯೋಗ ಇದೆ.
ಕೆಲಸದ ಜಾಗದಲ್ಲಿ ನಿಮ್ಮ ಸಲಹೆಗೆ ಬೆಲೆ ಸಿಗುತ್ತದೆ. ಮಂಗಳವಾರ ಮತ್ತು ಶುಕ್ರವಾರ ಹೊಸ ಕೆಲಸ ಶುರು ಮಾಡಿದರೆ ಕೈ ಹಿಡಿಯುತ್ತದೆ. ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕಾಲು ಮಂಡಿ ನೋವು ಬರಬಹುದು. ವಾರದ ಮಂತ್ರ ಓಂ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ವಾರದ ಬಣ್ಣ ಹಳದಿ. ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರೇ, ಈ ವಾರ ನಿಧಾನವಾಗಿ ಹೆಜ್ಜೆ ಇಡಿ. ಅವಸರ ಮಾಡಿದರೆ ಕೆಲಸ ಕೆಡುತ್ತದೆ. ಮನೆಯಲ್ಲಿ ಹಿರಿಯರ ಮಾತು ಕೇಳಿ ನಡೆಯಿರಿ. ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ. ವ್ಯಾಪಾರದಲ್ಲಿ ಲಾಭ ಸಾಮಾನ್ಯ, ನಷ್ಟ ಇಲ್ಲ. ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕಿದರೆ ಕರೆ ಬರುವ ಸಾಧ್ಯತೆ ಇದೆ. ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ. ಕಬ್ಬಿಣದ ವಸ್ತುಗಳಿಂದ ಎಚ್ಚರಿಕೆ. ಚರ್ಮದ ಅಲರ್ಜಿ ಬರಬಹುದು. ವಾರದ ಮಂತ್ರ ಓಂ ಶ್ರೀ ಆಂಜನೇಯಾಯ ನಮಃ. ವಾರದ ಬಣ್ಣ ಕಡು ನೀಲಿ. ಅದೃಷ್ಟ ಸಂಖ್ಯೆ 8. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಸ್ನೇಹಿತರೇ ಶಕ್ತಿ. ಕಷ್ಟ ಅಂದಾಗ ನಿಮ್ಮ ಸ್ನೇಹಿತರೇ ಸಹಾಯಕ್ಕೆ ಬರುತ್ತಾರೆ. ಜಾಲತಾಣ ಯೂಟ್ಯೂಬ್ನಲ್ಲಿ ಇರುವವರಿಗೆ ಹಿಂಬಾಲಕರು ಜಾಸ್ತಿ ಆಗ್ತಾರೆ. ಹೊಸ ತಂತ್ರಜ್ಞಾನ ಕಲಿಯೋಕೆ ಇದು ಒಳ್ಳೆಯ ಸಮಯ. ಆದರೆ ಗುರುವಾರ ಯಾರಿಗೂ ಮಾತು ಕೊಡಬೇಡಿ, ಉಳಿಸಿಕೊಳ್ಳಲು ಕಷ್ಟ. ಪ್ರೀತಿಯಲ್ಲಿ ಇರುವವರಿಗೆ ಸಂಗಾತಿಯಿಂದ ಸರ್ಪ್ರೈಸ್ ಸಿಗುತ್ತದೆ. ಆರೋಗ್ಯ ಮಧ್ಯಮ. ತಲೆನೋವು ಬಂದರೆ ನಿರ್ಲಕ್ಷ್ಯ ಬೇಡ. ವಾರದ ಮಂತ್ರ ಓಂ ಶ್ರೀ ರಾಮಾಯ ನಮಃ. ವಾರದ ಬಣ್ಣ ವಯಲೆಟ್. ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ದೈವಬಲ ಜಾಸ್ತಿ ಇದೆ. ನೀವು ಅಂದುಕೊಂಡಿದ್ದಕ್ಕಿಂತ ಎಲ್ಲ ಚೆನ್ನಾಗೇ ನಡೆಯುತ್ತದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸೂಚನೆ ಇದೆ. ಕೆಲಸದ ಜಾಗದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಬಾಸ್ ಸಂತೋಷ ಪಡುತ್ತಾರೆ. ಸೋಮವಾರ ಮತ್ತು ಬುಧವಾರ ಆಕಸ್ಮಿಕ ಧನ ಲಾಭ ಇದೆ. ಆದರೆ ಯಾರ ಮೇಲೂ ಅಪನಂಬಿಕೆ ಬೇಡ. ಮನಸ್ಸು ಶಾಂತವಾಗಿಡಲು ಧ್ಯಾನ ಮಾಡಿ. ಶೀತ ಕೆಮ್ಮು ಬರಬಹುದು, ಬಿಸಿ ನೀರು ಕುಡಿಯಿರಿ. ವಾರದ ಮಂತ್ರ ಓಂ ಶ್ರೀ ವಿಷ್ಣುವೇ ನಮಃ. ವಾರದ ಬಣ್ಣ ಸಮುದ್ರ ನೀಲಿ. ಅದೃಷ್ಟ ಸಂಖ್ಯೆ 7. ಭಕ್ತಿಸುಧಾ ಲಹರಿಯ ವಾರದ ಭವಿಷ್ಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಬಂಧು ಬಾಂಧವರೊಂದಿಗೆ ನಮ್ಮ ವಾಹಿನಿಯನ್ನು ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಾರ ನಿಮ್ಮನ್ನು ಭೇಟಿಯಾಗುವೆ. ಅಲ್ಲಿಯ ತನಕ ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.